ವೆಲ್ಕಮ್ ಟು ಹೇಶು ಜಗ್ಗಿ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಹೇಶು ಜಗ್ಗಿ ವ್ಲಾಗ್ಸ್ ಅಂತ ಹೇಳ್ತಾ ತುಂಬ ದಿನ ಆದಮೇಲೆ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಒಳ್ಳೆ ಕೆಲಸಕ್ಕೆ ಮಾತ್ರ ಒಳ್ಳೆಯದಾಗಲಿ, ಕೆಟ್ಟದ್ದು ಯಾರಿಗೂ ಬಯಸಬೇಡಿ, ಯಾರಿಗೂ ಆಗೋದು ಬೇಕಾಗಿಲ್ಲ. ಯಾಕಂದರೆ ನಮ್ಮದೇ ನಮ್ಮ ಜೀವನ ಕೊನೆ ತನಕ ಇರಲ್ಲ ಅಂತ ಹೇಳ್ತೀನಿ. ನಾವು ಇವಾಗ ಇರ್ತೀವಿ ಅಷ್ಟೇ ಅನ್ನೋ ಪ್ರೆಸೆಂಟ್ ನಾನು ಅಷ್ಟೇ ಹೇಳೋದು, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಪೂಜೆ ಆಗಿತ್ತು, ಮಧ್ಯಾಹ್ನ ಸುಮಾರು 3 ಗಂಟೆ ಆಗಿತ್ತು. ನಾನು ಪೂಜೆ 2:30 ಆಗಿತ್ತು. ಅಡುಗೆ ಮನೆ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ ಒಂದೇ ದಿನ ಮಾಡಿದೆ. ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಆಚೆ ಹೋಗಿದ್ದೆ, ಬರೋದು ಲೇಟ್ ಆಯಿತು. ಅದಕ್ಕೆ ಇವತ್ತು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಹೂವೆಲ್ಲ ಎತ್ತಿಟ್ಟಿದ್ದೀನಿ ನೋಡಿ, ಎಲ್ಲ ಮುಡಿಸ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಅದನ್ನು ಫ್ರಿಜ್ ಒಳಗೆ ಎತ್ತಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಬೇಳೆ ಮತ್ತು ಅಕ್ಕಿ ಎಲ್ಲ ಹಾಕಿ, ತರಕಾರಿ ಎಲ್ಲ ಹಾಕಿ ಬೇಯೋಕೆ ಇಟ್ಟಿದ್ದೀನಿ, ಬಿಸಿಬೇಳೆ ಬಾತ್ ಮಾಡೋಕ್ಕೆ ಅಂತ. ಸೊ ಮಧ್ಯಾಹ್ನ ಆಗಿತ್ತಲ್ವ, ಇನ್ನೇನು ಕ್ವಿಕ್ಕಾಗಿ ಮಾಡಲಿ ಅಂತ ತರಕಾರಿನೂ ಇತ್ತು, ಬೀನ್ಸ್, ಕ್ಯಾರೆಟ್ ಇದೆಲ್ಲ ಇತ್ತು, ಆಲೂಗೆಡ್ಡೆ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಈ ಕಡೆ ಒಗ್ಗರಣೆ ಹಾಕೋತಾ ಇದ್ದೀನಿ, ಆ ಕಡೆ ಚೆನ್ನಾಗಿ ಪ್ರೆಷರ್ ಎಲ್ಲ ಔಟಾಗಿದೆ. ಅದು ನೋಡಿ ಹೇಗೆ ಬೆಂದಿದೆ ಅಂತ. ಸೊ ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ಅರ್ಜೆಂಟಲ್ಲಿ ಮಾಡಿದ್ದಾದ್ರೂ ತುಂಬ ಟೇಸ್ಟಿಯಾಗಿತ್ತು. ನಾವು ಅರ್ಜೆಂಟಲ್ಲಿ ಮಾಡೋದೇ ಚೆನ್ನಾಗಿ ಬರೋದು, ಬೇಕು ಅಂತ ಮಾಡಿರ್ತೀವಿ ನೋಡಿ, ಅದು ಚೆನ್ನಾಗೇ ಇರಲ್ಲ ಒಂದೊಂದು ದಿನ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಮಿನಿ ವ್ಲಾಗ್ನ ಅಡುಗೆಯಿಂದನೇ ಶುರು ಮಾಡಿದೆ. ಸೊ ಲೆಂತಿ ವೀಡಿಯೋ ಏನೂ ಹೋಗಿಲ್ಲ. ನಾಳೆ ಏನು ಮಾಡ್ತೀನಿ, ನಾಳೆ ಏನೇನು ಅಡುಗೆ ಮಾಡ್ತೀನಿ ಅನ್ನೋದನ್ನ ನಾಳೆನ ವ್ಲಾಗಲ್ಲಿ, ಅಂದರೆ ಮಿನಿ ವ್ಲಾಗಲ್ಲಿ 1-3 ಮಿನಿಟ್ಸ್ ಮಿನಿ ವ್ಲಾಗಲ್ಲೇ ಹಾಕ್ತೀನಿ ನಾನು. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಫೈನಲಿ ಬಿಸಿಬೇಳೆ ಬಾತ್ ಆಯಿತು ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಇನ್ನು ಹಾಕೋತಿದ್ರೆ ವಾರೆವ್ವ ಅನ್ನೋ ಥರ ಇರುತ್ತೆ. ಫೈನಲಿ ನಮ್ಮತ್ತೆ ನಮ್ಮ ಮಾವಂಗೆ ಹಾಕ್ಕೊಟ್ಟು ನಾನು ತಿಂತಾಯಿದ್ದೀನಿ. ಸೊ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.